ಶ್ರೀ ಗುರುಭ್ಯೋ ನಮಃ. ಗಂ ಗಣಪತಯೇ ನಮಃ. ಈಶಾವಾಸ್ಯಂ ಚಾನಲಿನ ವೀಕ್ಷಕ ಬಾಂಧವರಿಗೆ ಅಭಿನಂದನೆ. 2025ನೇ ಇಸ್ವಿಯ ಫೆಬ್ರವರಿ ತಿಂಗಳಿನ ಸಿಂಹರಾಶಿ ಭವಿಷ್ಯ. ಸಿಂಹರಾಶಿಯವರ ಲಕ್ಷಣ ಸ್ಥೈರ್ಯ ಮತ್ತು ಧೈರ್ಯ, ಲೀಡರ್ಶಿಪ್ಪು, ಶಕ್ತಿ, ಸ್ವಪ್ರಕಾಶ, ರಾಜಗಾಂಭೀರ್ಯ ಇರತಕ್ಕಂತಹ ಸಿಂಹರಾಶಿಯವರು ಫೆಬ್ರವರಿ ತಿಂಗಳಿನ ಫಲಗಳನ್ನು ನೋಡೋಣ. ರವಿಯು ವೈರಿಭಾವವಾಗಿರ್ತಕ್ಕಂತಹ ಷಷ್ಠ ಸ್ಥಾನದಲ್ಲಿ ಮಕರದಲ್ಲಿ ಸಂಚಾರವನ್ನು ಮಾಡ್ತಾ ಇರುವಾಗ ಹಿಂದೆ ಇರತಕ್ಕಂತಹ ರೋಗಗಳನ್ನೆಲ್ಲ ನಿವಾರಣೆಯನ್ನು ಮಾಡಿ ಆರೋಗ್ಯ ಆಯುಷ್ಯವನ್ನು ಕೊಡುವನಾಗ್ತಾನೆ. ಹಾಗೂ ವ್ಯವಹಾರ ಕ್ಷೇತ್ರದಲ್ಲಿ ಅಥವಾ ಅಕ್ಕಪಕ್ಕದಲ್ಲಿ ಇರತಕ್ಕಂತಹ ಶತ್ರುಗಳ ನಾಶವನ್ನು, ಜಯಪ್ರಾಪ್ತಿಯನ್ನು ಕೂಡ ಕೊಡತಕ್ಕಂತನಾಗ್ತಾನೆ. ಅದೇ ರವಿಯು 7ನೇ ಭಾವ ಕಳತ್ತ ಸ್ಥಾನದಲ್ಲಿ ಶನೈಶ್ಚರನ ರಾಶಿ ಕುಂಭದಲ್ಲಿ ಸಂಚಾರವನ್ನು ಮಾಡ್ತಾ ಇರುವಾಗ ಉದ್ಯೋಗ ವ್ಯವಹಾರಗಳಲ್ಲಿ ಲಾಭಗಳನ್ನು ಹಾಗೂ ಉದ್ಯೋಗ ವ್ಯವಹಾರ ಸಂಬಂಧಿ ಪ್ರಯಾಣವನ್ನು, ಆ ಪ್ರಯಾಣದಲ್ಲಿ ಆಯಾಸವನ್ನು ಕೂಡ ತೋರಿಸಿಕೊಡ್ತಾನೆ. ಹಾಗಾಗಿ ಆಹಾರ ವ್ಯತ್ಯಯದಿಂದ ಬರತಕ್ಕಂತಹ ರೋಗ ರುಜಿನಗಳ ಬಗ್ಗೆ ಕಾಳಜಿ ವಹಿಸುವುದು ಬಹಳ ಒಳ್ಳೆಯದು. ಕುಜಗ್ರಹನು ಲಾಭಸ್ಥಾನವಾಗಿರ್ತಕ್ಕಂತಹ 11ನೇ ಮನೆಯಲ್ಲಿ ಮಿಥುನ ರಾಶಿಯಲ್ಲಿ, ಅದು ಕೂಡ ಬುಧನ ಮನೆ ಅಂದರೆ ಶತ್ರುವಿನ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾ ಇರುವಾಗ ನಾನಾ ವಿಧವಾಗಿರ್ತಕ್ಕಂತಹ ಖರ್ಚುಗಳನ್ನು ಹಾಗೂ ಸ್ತ್ರೀಯರಿಗೆ ಹಾರ್ಮೋನ್ ಏರುಪೇರುಗಳನ್ನು, ಮುಟ್ಟಿನ ಸಮಯದಲ್ಲಿ ಅಧಿಕವಾಗಿ ಉದರ ವ್ಯಾಧಿಗಳನ್ನು ಕೂಡ ತೋರಿಸಿಕೊಡ್ತಾನೆ. ಬುಧಗ್ರಹನು 6ನೇ ಮನೆಯಲ್ಲಿ ಮಕರ ರಾಶಿಯಲ್ಲಿ ಸಂಚಾರವನ್ನು ಮಾಡುವಾಗ ವಿದ್ಯೆಯಲ್ಲಿ ವಿದ್ಯಾರ್ಥಿಗಳಿಗೆ ಉತ್ತಮವಾಗಿರ್ತಕ್ಕಂತಹ ಪ್ರಗತಿಯನ್ನು, ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪಾಲ್ಗೊಂಡ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ನಿಮ್ಮ ಯಶಸ್ಸು ಅಭಿವೃದ್ಧಿಯಾಗುವುದನ್ನು ಕೂಡ ಬುಧಗ್ರಹನು ಅನುಗ್ರಹವನ್ನು ಮಾಡ್ತಾನೆ. ಅದೇ ಬುಧಗ್ರಹನು 7ನೇ ಮನೆಯಾಗಿರ್ತಕ್ಕಂತಹ ಕುಂಭರಾಶಿಯಲ್ಲಿ ಸೂರ್ಯ ಮತ್ತು ಶನಿಯ ಒಂದಿಗೆ ಸಂಯೋಗವನ್ನು ಹೊಂದಿ ಕುಟುಂಬದಲ್ಲಿ ಸ್ವಲ್ಪ ಮಟ್ಟಿಗೆ ಕಲಹಗಳನ್ನು, ಸ್ಕೂಲಿನಲ್ಲಿ ಅಥವಾ ವ್ಯವಹಾರ ಕ್ಷೇತ್ರಗಳಲ್ಲಿ ಸಹಪಾಠಿಗಳೊಂದಿಗೆ ಕಲಹಗಳನ್ನು ಕೂಡ ತೋರಿಸಿಕೊಡ್ತಾನೆ. ಹಾಗಾಗಿ ಮಾತಿನಲ್ಲಿ, ಕೋಪದಲ್ಲಿ ಹಿಡಿತ ಇರುವುದು ಬಹಳ ಒಳ್ಳೆಯದು. ಗುರುವು 10ನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ, ಗುರುವು 10ನೇ ಮನೆಯಾಗಿರ್ತಕ್ಕಂತಹ ವೃಷಭದಲ್ಲಿ ಅಂದರೆ ಶುಕ್ರನ ಮನೆ ಆದ್ದರಿಂದ ಶತ್ರುಸ್ಥಾನದಲ್ಲಿ ಸಂಚಾರವನ್ನು ಮಾಡ್ತಾ ಇರುವಾಗ, ಗುರುವು 10ನೇ ಮನೆಯಾಗಿರ್ತಕ್ಕಂತಹ ವೃಷಭದಲ್ಲಿ ಅಂದರೆ ಶುಕ್ರನ ಮನೆ ಆದ್ದರಿಂದ ಶತ್ರುಸ್ಥಾನದಲ್ಲಿ ಸಂಚಾರವನ್ನು ಮಾಡ್ತಾ ಇರುವಾಗ ಗುರುವಿಗಿಂತ ಗುರುಬಲವು ಸ್ವಲ್ಪ ಮಟ್ಟಿಗೆ ಕಮ್ಮಿ ಇರುವುದರಿಂದ ಗುರುಗಳ ಆರಾಧನೆಯನ್ನು ಮಾಡುವುದರಿಂದ ಇಷ್ಟಾರ್ಥಗಳನ್ನು ಸಿದ್ಧಿಸಿಕೊಳ್ಳಬಹುದು. ಶುಕ್ರಗ್ರಹನು 8ನೇ ಮನೆಯಲ್ಲಿ ಉಚ್ಚನಾಗಿ ಮೀನರಾಶಿಯಲ್ಲಿ ಸಂಚಾರವನ್ನು ಮಾಡುತ್ತಾ ಸಾಂಸಾರಿಕ ಸುಖ ಅಂದರೆ ಭಾರ್ಯ ಸುಖ, ಭೂ ಲಾಭ, ಅದೇ ರೀತಿಯಾಗಿ ಸ್ತ್ರೀಯರಿಗೆ ಆಭರಣ, ಅಲಂಕಾರ ದ್ರವ್ಯ, ಸುಗಂಧ ದ್ರವ್ಯಗಳನ್ನು ಅನುಗ್ರಹವನ್ನು ಮಾಡ್ತಾನೆ. ಹಾಗೂ ಸುಗಂಧ ದ್ರವ್ಯ ವ್ಯಾಪಾರಿಗಳಿಗೂ ಆಭರಣ ವ್ಯಾಪಾರಿಗಳಿಗೂ ಕೂಡ ಉತ್ತಮ ಲಾಭವನ್ನು ಶುಕ್ರಗ್ರಹನು ಸೂಚನೆಯನ್ನು ಮಾಡ್ತಾನೆ. ಶನೈಶ್ಚರನು ಸಿಂಹರಾಶಿಯಿಂದ 7ನೇ ಮನೆಯಲ್ಲಿ ಸ್ವಕ್ಷೇತ್ರವಾಗಿರ್ತಕ್ಕಂತಹ ಕುಂಭ ರಾಶಿಯಲ್ಲಿ ಇರುವಾಗ, ಅದು ಕೂಡ ರವಿಯೊಂದಿಗೆ ಅವನ ತಂದೆಯಾಗಿರ್ತಕ್ಕಂತಹ ರವಿಯೊಂದಿಗೆ ಸಂಯೋಗವನ್ನು ಹೊಂದಿ ವ್ಯಾಪಾರದಲ್ಲಿ ಕಲಹಗಳನ್ನು ಹಾಗೂ ಭಿನ್ನಾಭಿಪ್ರಾಯಗಳನ್ನು, ವಾಹನದಲ್ಲಿ ಹೋಗುವಾಗ ಅಪಘಾತಗಳನ್ನು ಕೂಡ ತೋರಿಸ್ತಾನೆ. ಹಾಗಾಗಿ ವಾಹನಗಳಲ್ಲಿ ಸಂಚಾರವನ್ನು ಮಾಡುವಾಗ ಕಾಳಜಿ ವಹಿಸುವುದು ಬಹಳ ಉತ್ತಮ. ರಾಹುಗ್ರಹನು 8ನೇ ಮನೆಯಲ್ಲಿ ಮೀನರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇರುವಾಗ ಆಕಸ್ಮಿಕವಾಗಿರ್ತಕ್ಕಂತಹ ಧನಪ್ರಾಪ್ತಿಯನ್ನು ಅಂದರೆ ನಾನಾ ವಿಧವಾದ ಕ್ಷೇತ್ರಗಳಿಂದ ಧನಪ್ರಾಪ್ತಿಯನ್ನು, ಹಾಗೆ ತೀರ್ಥಯಾತ್ರೆ, ಪ್ರಯಾಣವನ್ನು ಬೆಳೆಸುವಿಕೆ ಹಾಗೂ ಪ್ರವಾಸ ಮಾಡುವಿಕೆಯನ್ನು ರಾಹುಗ್ರಹನು ತೋರಿಸಿಕೊಡ್ತಾನೆ. ಹಾಗೂ ಮಕ್ಕಳಿಂದ ಸ್ವಲ್ಪ ಮಟ್ಟಿಗೆ ಕಷ್ಟಗಳನ್ನು ಕೂಡ ತೋರಿಸಿಕೊಡ್ತಾನೆ. ಮಕ್ಕಳು ಆಡಲಿಕ್ಕೆ ಹೋದಾಗ ಅಥವಾ ಗಾಡಿಯನ್ನು ಓಡಿಸುವಾಗ ಬಹಳ ಕಾಳಜಿ ವಹಿಸುವುದು ಅತಿ ಅಗತ್ಯ. ಕೇತುಗ್ರಹನು 2ನೇ ಮನೆ ಕನ್ಯಾ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇರುವಾಗ ಧರ್ಮ ಕಾರ್ಯ ಪ್ರವೃತ್ತಿಯನ್ನು, ದೇವಸ್ಥಾನಕ್ಕೆ ಹೋಗುವ ಒಂದು ಭಾಗ್ಯವನ್ನು ಕೂಡ ಕೇತುಗ್ರಹನು ತೋರಿಸಿಕೊಡ್ತಾನೆ. ಹಾಗೆ ಯಾರೆಲ್ಲ ಸಿಂಹರಾಶಿಯವರು ಷೇರು ಮಾರ್ಕೆಟಲ್ಲಿ ವ್ಯವಹಾರ ಮಾಡ್ತಾರೋ ಅವರಿಗೆ ಉತ್ತಮ ಲಾಭವನ್ನು ಕೂಡ ಕೇತುಗ್ರಹನು ತೋರಿಸಿಕೊಡ್ತಾನೆ. ಸಿಂಹಾಧಿಪತಿ ರವಿ ಆದ್ದರಿಂದ ಕೆಂಪು,
ಕಪ್ಪು ಮಿಶ್ರಿತವಾಗಿರ್ತಕ್ಕಂತಹ ಕೆಂಪು ಬಹಳ ಉತ್ತಮವಾದ ಬಣ್ಣಗಳು. ಸಿಂಹಾಧಿಪತಿಯಾಗಿರ್ತಕ್ಕಂತಹ ಮಾಣಿಕ್ಯ ಉಂಗುರವು ಧರಿಸುವುದು ಬಹಳ ಉತ್ತಮ. ಈ ರೀತಿಯಾಗಿರ್ತಕ್ಕಂತಹ ಗ್ರಹಗತಿಯ ಮೇಲೆಗೆ ಇರುವ ಸ್ವಲ್ಪ ಮಟ್ಟಿನ ಕಷ್ಟಗಳು ಕೂಡ ದೇವತಾ ಅನುಗ್ರಹದಿಂದ ದೂರವಾಗಿ ನಿಮ್ಮ ಇಷ್ಟಾರ್ಥಗಳನ್ನು ದೇವರು ಅನುಗ್ರಹಿಸಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ಸರ್ವೇ ಜನಾಃ ಸುಖಿನೋ ಭವಂತು.